ದೇಶದಲ್ಲಿ ಹೆಚ್ಚಾಗ್ತಾ ಇರೋ ಸೈಬರ್ ಕ್ರೈಂ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಜೊತೆಗೆ ಭವಿಷ್ಯದಲ್ಲಿ ನಡೆಯಬಲ್ಲ ಹೊಸ ರೀತಿಯ ಸೈಬರ್ ಕ್ರೈಂ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅದರಿಂದ ರಕ್ಷಣೆ ಪಡೆಯಲು ಫ್ಯೂಚರ್ ಕ್ರೈಂ ರಿಸರ್ಚ್ ಫೌಂಡೇಶನ್ ವತಿಯಿಂದ ಫ್ಯೂಚರ್ ಕ್ರೈಂ ಸಮ್ಮೇಳನ ಆಯೋಜಿಸಲಾಗಿದೆ. ಸೈಬರ್ ಕ್ರೈಂ ಪ್ರಕರಣಗಳ ಕಡಿವಾಣಕ್ಕೆ ಫ್ಯೂಚರ್ ಕ್ರೈಂ ಸಮಿಟ್. ದಿನೇ ದಿನೇ ಹೆಚ್ಚಾಗ್ತಿರುವ ಸೈಬರ್ ಕ್ರೈಂ ಪ್ರಕರಣಗಳು ಹೊಸ ರೀತಿಯಲ್ಲಿ ತಂತ್ರಜ್ಞಾನ ಬಳಸಿ ಜನರನ್ನ ವಂಚಿಸುತ್ತಿರುವಂತಹ ದುಷ್ಕರ್ಮಿಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದಕ್ಕೆ ದೆಹಲಿಯಲ್ಲಿ ಫ್ಯೂಚರ್ ಕ್ರೈಂ ರಿಸರ್ಚ್ ಫೌಂಡೇಶನ್ ವತಿಯಿಂದ 2025ನೇ ಸಾಲಿನ ಫ್ಯೂಚರ್ ಕ್ರೈಂ ಸಮ್ಮೇಳನ ಆಯೋಜಿಸಲಾಗಿತ್ತು. ಈ ಸಮ್ಮೇಳನದಲ್ಲಿ ಪೊಲೀಸ್ ಇಲಾಖೆ, ಸೈಬರ್ ಕ್ರೈಂ ಇಲಾಖೆ ಅಧಿಕಾರಿಗಳು, ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. हमारा काम जो है प्रो डिस्कवर में डिजिटल फोरेंसिक्स ये डोमेन है हमारा. इसमें लॉ एनफोर्समेंट से बहुत करीब में काम करना पड़ता है. उनकी समस्याएं समझ के उसके अकॉर्डिंगली उनका सॉल्यूशंस देना पड़ता है. तो आजकल नए जो प्रॉब्लम्स आ रहे हैं जो आप सोच भी नहीं सकते, एआई की प्रॉब्लम्स होते हैं, साइबर सिक्योरिटी की प्रॉब्लम्स होते हैं, क्रिप्टो करेंसी की प्रॉब्लम्स होते हैं, डीप एंड डार्क वेब की प्रॉब्लम्स होते हैं. इन सब के अलग अलग सॉल्यूशंस होते हैं. ಈ ಸಮ್ಮೇಳನದ ಬಗ್ಗೆ ಆಯೋಜಕರಾದ ಪ್ರೋ ಡಿಸ್ಕವರ್ ಸಂಸ್ಥೆಯ ಪ್ರೊಫೆಸರ್ ತ್ರಿವೇಣಿ ಸಿಂಗ್ ವಿವರಿಸಿದ್ದಾರೆ. ಸೈಬರ್ ಕ್ರೈಂ ಮೂಲಕ ಜನರನ್ನ ವಂಚಿಸಿ ನಾಪತ್ತೆಯಾಗುವ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವುದು ಹೇಗೆ, ಡಿಜಿಟಲ್ ವಂಚನೆ ಒಳಗಾಗದಂತೆ ಪಾರಾಗುವುದು ಹೇಗೆ, ಒಂದು ವೇಳೆ ಸೈಬರ್ ಕ್ರೈಂ ವಂಚನೆಗೆ ಒಳಗಾದಲ್ಲಿ ಮುಂದೆ ಏನ್ ಮಾಡಬೇಕು, ಸೈಬರ್ ಕ್ರೈಂ ಪ್ರಕರಣಗಳಲ್ಲಿ ಪೊಲೀಸರು ತಾಂತ್ರಿಕ ಸಂಪನ್ಮೂಲಗಳನ್ನು ಬಳಸಿ ತನಿಖೆ ನಡೆಸುವುದು ಹೇಗೆ, ಈ ಎಲ್ಲಾ ಅಂಶಗಳ ಜೊತೆಗೆ ಭವಿಷ್ಯದಲ್ಲಿ ನಡೆಯಬಲ್ಲ ಹೊಸ ರೀತಿಯ ಸೈಬರ್ ಕ್ರೈಂ ಪ್ರಕರಣಗಳ ಬಗ್ಗೆ ಜನರು ಹಾಗೂ ಪೊಲೀಸರಿಗೆ ಜಾಗೃತಿ ಮೂಡಿಸುವುದು ಈ ಸದುದ್ದೇಶದಿಂದ ದೆಹಲಿಯಲ್ಲಿ 2025ನೇ ಸಾಲಿನ ಫ್ಯೂಚರ್ ಕ್ರೈಂ ಸಮ್ಮೇಳನ ನಡೆಸಲಾಗಿದೆ ಅಂತ ಪ್ರೊಫೆಸರ್ ತ್ರಿವೇಣಿ ಸಿಂಗ್ ವಿವರಿಸಿದ್ದಾರೆ. ये जो साइबर क्राइम का बढ़ता हुआ जाल है, इसकी ब्रेन स्टॉर्मिंग करें कि आखिर इसको हम कैसे इससे डील करें, इसको कैसे इन्वेस्टिगेट करें, जो क्रिमिनल हैं उनको कैसे जेल भेजें, उसमें एविडेंस कैसे कलेक्ट करें, कोर्ट में कैसे प्रोड्यूस करें. तो ये कुल मकसद हमारा ये है कि फ्यूचर में आने वाले क्राइम पे हम रिसर्च करें. ಏನು ಭವಿಷ್ಯದಲ್ಲಿ ನಡೆಯಬಲ್ಲ ಸೈಬರ್ ಕ್ರೈಂ ಅಪರಾಧ ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ಸಾಬೀತುಪಡಿಸಲು ಹೊಸ ತಂತ್ರಗಳ ಬಳಕೆ ಹೇಗೆ ಮಾಡಬೇಕು, ತನಿಖಾ ಸಂಸ್ಥೆಗಳು ಯಾವೆಲ್ಲ ತಂತ್ರಾಂಶ ಬಳಸಬೇಕು ಅನ್ನೋದರ ಬಗ್ಗೆ ಫ್ಯೂಚರ್ ಕ್ರೈಂ ಸಮಿಟ್ನಲ್ಲಿ ಡಿಸ್ಕವರ್ ಸಂಸ್ಥೆ ಅರಿವು ಮೂಡಿಸಿದೆ. ಮೊಹಮ್ಮದ್ ರಫಿ, ಬ್ಯೂರೋ ರಿಪೋರ್ಟ್, ಟಿವಿ9.